ಧ್ಯಾನ ಶ್ಲೋಕ 4. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲ ಉಪನಿಷತ್ತುಗಳು ಹಸುಗಳಂತೆ, ಗೋಪಾಲನಂದನ ಶ್ರೀಕೃಷ್ಣ ಹಾಲು ಹಿಂಡುವವನಂತೆ, ಅರ್ಜುನ ಅಂದರೆ ಪಾರ್ಥ ಕರುವಿನಂತೆ, ಜ್ಞಾನಿಗಳು ಕುಡಿಯುವ ಹಾಲು ಪರಮ ಅಮೃತ. ವೇದಗಳು ಭಗವಂತನ ಉಸಿರು. ಉಪನಿಷತ್ತುಗಳು ವೇದಗಳ ನಿರ್ಣಾಯಕ ಅಂಶಗಳಾಗಿವೆ, ಕಿರೀಟಗಳ ಒಂದು ವಿಧ. ಎಲ್ಲ ಉಪನಿಷತ್ತುಗಳನ್ನು ಇಲ್ಲಿ ಹಸುಗಳಿಗೆ ಹೋಲಿಸಲಾಗುತ್ತದೆ. ಹಾಲನ್ನು ಗೀತೆಗೆ ಹೋಲಿಸಿದರೆ ಗೀತೆಯ ಶ್ರದ್ಧಾಪೂರ್ವಕ ಅಧ್ಯಯನದ ಮೂಲಕ ಪಡೆದ ಜ್ಞಾನವು ಎಲ್ಲ ವೇದಗಳ ಮತ್ತು ಉಪನಿಷತ್ತುಗಳ ಸಾರವನ್ನು ನೀಡುತ್ತದೆ ಎಂದರ್ಥ. ಅನೇಕ ಶ್ಲೋಕಗಳಲ್ಲಿ ಉಪನಿಷತ್ತಿನ ಶ್ಲೋಕಗಳನ್ನು ಗೀತೆಯಲ್ಲಿ ಅಕ್ಷರಶಃ ಪುನರಾವರ್ತಿಸಲಾಗುತ್ತದೆ. ಕಲಿಯುಗವಾಸಿಗಳ ಮುಂಬರುವ ಪೀಳಿಗೆಯ ಕಷ್ಟವನ್ನು ಮುಂಗಾಣುತ್ತಾ ಕೃಷ್ಣನು ವೇದಗಳ ಪರಿಪೂರ್ಣ ಜ್ಞಾನದ ಸಾರಾಂಶವನ್ನು ಸಿದ್ಧಪಡಿಸಿದ್ದಾನೆ ಮತ್ತು ಅರ್ಜುನನೊಂದಿಗಿನ ತನ್ನ ಸಂವಾದದಲ್ಲಿ ಅವುಗಳನ್ನು ಪ್ರಸ್ತುತಪಡಿಸಿದ್ದಾನೆ. ಇದೇ ರೀತಿಯಲ್ಲಿ ಉಳಿದ ಶ್ಲೋಕಗಳು ಮತ್ತು ಪ್ರತಿ ಅಧ್ಯಾಯದ ಶ್ಲೋಕಗಳ ಅರ್ಥವನ್ನು ಕೂಡ ನಮ್ಮ ಚಾನೆಲ್ನಲ್ಲಿ ಹಂಚಿಕೊಳ್ಳಲಾಗುತ್ತದೆ. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಸ್ ಬಟನ್ ಆನ್ ಮಾಡಿ.